Hello students, hope you are all doing well and you are safe at home, and also you have been listening and watching the videos uploaded in Swabodha YouTube channel, and I also hope you watched my previous video on phonetic symbols. In the first video, I had made an attempt to introduce you the nature of English. Often people complain, and you also complain, that English spellings are a challenge or a problem or a confusing thing. ಅದರಲ್ಲೂ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇಂಗ್ಲೀಷಿನ ಸ್ಪೆಲ್ಲಿಂಗ್ಸ್ ತುಂಬ ಸರಿ ಸಮಸ್ಯೆ ಕೊಡುತ್ತೆ. ಒಂಥರ ಕಿರಿಕಿರಿ, ಏನೋ ಯೋಚನೆ ಮಾಡಿದ್ರೆ ಏನೋ ಆಗತ್ತೆ. ಅದಕ್ಕೆ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಮಗ್ಗಿ ಪುಸ್ತಕಗಳಲ್ಲಿ ಇಂಗ್ಲೀಷ್ ಕಾಗುಣಿತಗಳು ಅಂತ ಹೇಳಿ ಕೊಟ್ಟಿರೋದ್ರಿಂದ ಅದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ದೆಯೋ ಅಥವಾ ಯಾರೋ ಶಿಕ್ಷಕರು ನಿಮಗೆ ಹೇಳಿದ್ರು ಅಂತನೋ ಆ ಇಂಗ್ಲೀಷು ಕಾಗುಣಿತಗಳನ್ನು ಬರೆಯೋ ಅಭ್ಯಾಸ ಮಾಡ್ಕೊಂಡಿರ್ತೀರಿ. ಆ ಅಭ್ಯಾಸದ ಕಾರಣಕ್ಕೆ ಕೆ ಯು ಕು, ಕೆ ಇ ಕೆ, ಕೆ ಐ ಕಿ ಅಂತ ಹೇಳಿ ನಿಮ್ಮ ತಲೆಗೆ ಬಂದಿರ್ತದೆ. ಆವಾಗ ನಾನು ನಿಮಗೆ ಹೆಡೇಕ್ ಅಂತ ಹೇಳಿದಾಗ ಸಿ ಹೆಚ್ ಅನ್ನೋ ಪದ ಖ ಶಬ್ದಕ್ಕೆ ಸಿ ಹೆಚ್ ಅನ್ನುವ ಅಕ್ಷರ ಕ ಶಬ್ದವನ್ನು ಪ್ರತಿನಿಧಿಸುತ್ತೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಹಾಗೆ ಕ್ಯಾಟ್ ಅಂತ ಹೇಳಿದಾಗ ಸಿ ಎ ಟಿ ಕ್ಯಾಟ್ ಆಗತ್ತೆ. ಕೈಟ್ ಅಂತ ಹೇಳಿದಾಗ ಕೆ ಐ ಟಿ ಇ ಕೈಟ್ ಆಗತ್ತೆ. ಆವಾಗ ಇಂಗ್ಲೀಷು ಕಾಗುಣಿತಗಳನ್ನು ಮಗ್ಗಿ ಪುಸ್ತಕನ ನೋಡಿ ಕಲ್ತಿರೋ ಅಂಥವರಿಗೆ ಸಿ ಎ ಟಿ ಅನ್ನೋದು ಹೇಗೆ ಕ್ಯಾಟ್ ಆಯಿತು, ಕೈಟ್ ಅನ್ನೋದು ಹೇಗೆ ಕೆ ಐ ಟಿ ಇ ಆಯಿತು, ಇದು ಗೊಂದಲ ಆಗತ್ತೆ. ಈ ಗೊಂದಲಕ್ಕೆ ಒಂದು ಮುಖ್ಯ ಕಾರಣ ನಾವು ಸರಿಯಾಗಿ ಕಲಿಯದೇ ಇರುವಂತಹದ್ದು. ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ 3-4 ಪ್ರಮುಖವಾದ ವಿಚಾರಗಳಲ್ಲಿ ಇದು ಒಂದು. ಹಾಗೆ ಒಂದು ಸೂಚನೆ ಏನಂದರೆ, ಯಾರು ಇಂಟ್ರೊಡಕ್ಷನ್ ಟು ಫೊನೆಟಿಕ್ ಸಿಂಬಲ್ಸ್ ಪಾರ್ಟ್ 1 ವಿಡಿಯೋನ ನೋಡದೆ ಈ ವಿಡಿಯೋನ ನೋಡಲಿಕ್ಕೆ ಶುರು ಮಾಡಿದ್ದೀರಿ, ಅವರು ಈ ವಿಡಿಯೋ ನೋಡಿದ ನಂತರ ಮೊದಲನೇ ಭಾಗಕ್ಕೆ ಹೋಗಿ ನೋಡೋದು ಒಳ್ಳೆಯದು. ಅಥವಾ ಈ ನೋಡುವುದನ್ನು ಇಲ್ಲಿಗೆ ನಿಲ್ಲಿಸಿ ನೀವು ಮೊದಲನೇ ಭಾಗಕ್ಕೆ ಹೋದರೆ ನಾನು ಇಲ್ಲಿ ಏನು ಹೇಳ್ತಾ ಇದ್ದೇನೆ ಅನ್ನೋದನ್ನು ನೀವು ಫಾಲೋ ಮಾಡಲಿಕ್ಕೆ ಸುಲಭ ಆಗತ್ತೆ. ಹಾಗೆ ಕಳೆದ ವಿಡಿಯೋದಲ್ಲಿ ಇಂಟ್ರೊಡಕ್ಷನ್ ಟು ಫೊನೆಟಿಕ್ ಸಿಂಬಲ್ಸ್ ಪಾರ್ಟ್ 1ನಲ್ಲಿ ನಾನು ನಿಮಗೆ ಒಂದು ಸೆಂಟೆನ್ಸನ್ನು ಹೇಳಿದ್ದೆ, ಮತ್ತಿದನ್ನು ನಿಮ್ಮ ಧ್ಯೇಯವಾಕ್ಯವಾಗಿ ಇಟ್ಕೊಳ್ಳಿ ಅಂತ ಕೂಡ ನಾನು ಹೇಳಿದ್ದೆ. ಏನದು? ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸ್ ನಾಟ್ ಡಿಫಿಕಲ್ಟ್. ಡಿಫಿಕಲ್ಟ್ ಯಾಕಾಗತ್ತೆ ಅಂದರೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಳದೆ ಇರೋದರಿಂದ ಡಿಫಿಕಲ್ಟ್ ಆಗತ್ತೆ ಹೊರತು ಇಂಗ್ಲಿಷ್ ಬೈ ನೇಚರ್ ಈಸ್ ನಾಟ್ ಡಿಫಿಕಲ್ಟ್. ನಾನು ಕಳೆದ ಸರಿ ಹೇಳಿದ್ದನ್ನು ಮತ್ತೆ ನಿಮಗೆ ನೆನಪು ಮಾಡ್ತೇನೆ. ದೂರದ ಆಫ್ರಿಕಾ ಖಂಡದಲ್ಲಿರುವ ಕೀನ್ಯಾ ದೇಶದ ಯಾವುದೋ ಒಂದು ವಿಮಾನ ನಿಲ್ದಾಣದಲ್ಲಿ, ಏರ್ಪೋರ್ಟ್ನಲ್ಲಿ, ಅಲ್ಲಿಂದ ಬಹಳ ದೂರ ಇರುವ ರಷ್ಯಾದ ಒಬ್ಬ ಪೈಲಟ್ ವಿಮಾನವನ್ನು ಇಳಿಸಬೇಕಾದ್ರೆ ಅಲ್ಲಿರುವಂಥ ಏರ್ ಟ್ರಾಫಿಕ್ ಟವರ್ನಲ್ಲಿರುವಂಥ ಒಬ್ಬ ತಜ್ಞನ ಜೊತೆ ಇಂಗ್ಲೀಷ್ನಲ್ಲಿ ಮಾತಾಡ್ತಾನೆ. ಆ ರಷ್ಯಾದ ಚಾಲಕನಿಗೆ, ಪೈಲಟ್ಟಿಗೆ ಇಂಗ್ಲೀಷ್ ಪೂರ್ತಿ ಮಾತಾಡ್ಲಿಕ್ಕೆ ಬರ್ತದಾ ಅಂತ ಹೇಳಿದ್ರೆ ಬರದೇ ಇರುವ ಸಾಧ್ಯತೆಯೇ ಹೆಚ್ಚು. ಆ ಏರ್ ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡ್ತಾ ಇರುವಂತಹ ಒಬ್ಬ ತಜ್ಞ ಏನು ಕೀನ್ಯಾದ ಒಂದು ಏರ್ಪೋರ್ಟಲ್ಲಿ ಇರ್ತಾನೆ, ಆತನಿಗೆ ಇಂಗ್ಲೀಷು ಸ್ಪಷ್ಟವಾಗಿ ಬರುತ್ತಾ ಅಂತ ಹೇಳಿದ್ರೆ ಬರದೇ ಇರುವ ಸಾಧ್ಯತೆಯೇ ಜಾಸ್ತಿ. ಆದರೆ ಇವರಿಬ್ಬರು ಒಂದು 10 ನಿಮಿಷದ ಕಾಲ ಆ ವಿಮಾನವನ್ನು ಇಳಿಸಲಿಕ್ಕೆ ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ. ಇದು ಇಂಗ್ಲೀಷಿನ ಸಾಧ್ಯತೆ. ಇಂಗ್ಲೀಷ್ ಪ್ರಪಂಚದ ಎಲ್ಲ ಭೂಭಾಗಗಳಲ್ಲೂ ನಿಮಗೆ ಸಿಗತ್ತೆ. ಹಾಗೆ ನಿಮಗೆ ಇನ್ನೊಂದು ವಿಷಯ ಗೊತ್ತಿದೆ. 2 ದಿನದ ಹಿಂದೆ ಸ್ಪೇಸ್ ಎಕ್ಸ್ ಅನ್ನುವ ಒಂದು ಸಂಸ್ಥೆಯ ಡ್ರ್ಯಾಗನ್ ಅನ್ನುವ ರಾಕೆಟ್ನಲ್ಲಿ ಅಂತಾರಾಷ್ಟ್ರೀಯ ನಿಲ್ದಾಣಕ್ಕೆ ರಷ್ಯಾದವರು, ಅಮೇರಿಕಾದವರು ಹೋಗಿದ್ದಾರೆ. ಇವರಿಬ್ಬರಿಗೂ ಇಂಗ್ಲೀಷ್ ಬರುತ್ತಾ ಅಂತ ಹೇಳಿದ್ರೆ ಪೂರ್ತಿ ಬರದೇ ಇರ್ಬೋದು. ಆದರೆ ಇವರೆಲ್ಲರೂ ಪರಸ್ಪರ ಮಾತಾಡಲಿಕ್ಕೆ ಇಂಗ್ಲೀಷನ್ನು ಬಳಸ್ಕೊಳ್ತಾರೆ. ಹಾಗಾಗಿ ಇಂಗ್ಲೀಷ್ ಭಾಷೆಯಲ್ಲಿ ಪೂರ್ಣ ಪ್ರಮಾಣದ ನೈಪುಣ್ಯತೆ ಇಲ್ಲದೇ ಇದ್ರೂ ತಕ್ಕ ಮಟ್ಟಿನ ಇಂಗ್ಲೀಷನ್ನು
ನಾವು ಕಲ್ತ್ಕೊಂಡು ಸಂದರ್ಭಕ್ಕೆ ಅನುಸಾರವಾಗಿ ಇಂಗ್ಲೀಷನ್ನು ಬಳಕೆ ಮಾಡ್ತೀವಿ. ಹಾಗಾಗಿ ಯು ನೀಡ್ ನಾಟ್ ಟು ಬಿ ಅ ಮಾಸ್ಟರ್ ಆಫ್ ಇಂಗ್ಲೀಷ್ ಇನ್ ಎವ್ರಿ ಸೆನ್ಸ್, ಬಟ್ ಯು ಶುಡ್ ಹ್ಯಾವ್ ದಟ್ ಫಂಕ್ಷನಲ್ ಇಂಗ್ಲೀಷ್. ಒಂದು ಚೂರು ಮಾತಾಡಲಿಕ್ಕೆ ಇಂಗ್ಲೀಷ್ ಇದ್ದರೆ ಸಾಕು. ಆದರೆ ಅದರ ಅರ್ಥ ನೀವು ಇಂಗ್ಲೀಷನ್ನು ಪೂರ್ಣ ಪ್ರಮಾಣದಲ್ಲಿ ಕಲಿಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ನೋ. ನಾನು ಏನು ಹೇಳಲಿಕ್ಕೆ ಹೊರಟಿದ್ದೇನೆ ಅಂದರೆ ಪ್ರಪಂಚದಾದ್ಯಂತ ಇಂಗ್ಲೀಷಿನ ವ್ಯಾಪ್ತಿ ಇದೆ. ಆ ಇಂಗ್ಲೀಷ್ ಯಾಕೆ ಇಷ್ಟು ವ್ಯಾಪ್ತಿಯನ್ನು ಪಡ್ಕೊಂಡಿದೆ ಅಂತ ಹೇಳಿದ್ರೆ, ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೆ. ಏನಪ್ಪ ಅಂತ ಹೇಳಿದ್ರೆ, ಮಧ್ಯಕಾಲದಲ್ಲಿ ಅಂದರೆ 15ನೇ ಶತಮಾನದ ನಂತರ ಏನು ನಾವು ಮಿಡ್ಲ್ ಇಂಗ್ಲೀಷ್ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ, 11ನೇ ಶತಮಾನದಿಂದ 15ನೇ ಶತಮಾನದವರೆಗೆ. ಅದಾದ ನಂತರ ಮಾಡ್ರನ್ ಇಂಗ್ಲೀಷ್, 15ನೇ ಶತಮಾನದಿಂದ ಮುಂದಕ್ಕೆ ನಾವೇನು ನೋಡ್ತೇವೆ, ಮಾಡ್ರನ್ ಇಂಗ್ಲೀಷ್ ಅಂತ ನೋಡ್ತೇವೆ. ಈ ಮಾಡ್ರನ್ ಇಂಗ್ಲೀಷ್ ಬೆಳಿಬೇಕಾದ್ರೆ 2 ಘಟನೆಗಳು ನಡೆದು ಅಂತ ನಾನು ನಿಮಗೆ ಹೇಳಿದೆ. ದೇ ಆರ್ ಆಲ್ ಹಿಸ್ಟಾರಿಕಲ್ ಡೆವಲಪ್ಮೆಂಟ್ಸ್, ಹಿಸ್ಟಾರಿಕಲ್ ಫ್ಯಾಕ್ಟ್ಸ್. ನಂಬರ್ 1, printing technology emerged. Number 2, United Kingdom became a superpower. You have read in the history that England always had a strong navy. ತನ್ನ ನೌಕಾದಳದ ಸಹಾಯದಿಂದ ಇಂಗ್ಲೆಂಡ್ ದೇಶ ಏನಾಯಿತು ಅಂದರೆ ಪ್ರಪಂಚದ ಬೇರೆ ಬೇರೆ ಭಾಗದಲ್ಲಿ ತನ್ನ ಕಲೋನಿಗಳನ್ನು, ವಸಾಹತುಗಳನ್ನು ಎಸ್ಟಾಬ್ಲಿಷ್ ಮಾಡ್ತು. ಸೊ ನ್ಯಾಚುರಲಿ ಎಲ್ಲೆಲ್ಲ ಇಂಗ್ಲೆಂಡ್ ತನ್ನ ವಸಾಹತುಗಳನ್ನು ಎಸ್ಟಾಬ್ಲಿಷ್ ಮಾಡ್ತೋ ಅಲ್ಲೆಲ್ಲ ಅದರ ಆಡಳಿತ ಭಾಷೆ, ಜನಗಳೊಂದಿಗೆ ಅದು ಬಳಸುವ ಭಾಷೆ ಇಂಗ್ಲೀಷ್ ಆಗಿತ್ತು. ಹಾಗಾಗಿ ಇಂಗ್ಲೀಷ್ನ ವ್ಯಾಪ್ತಿ ಜಾಸ್ತಿ ಆಯಿತು. ಸೊ ಅದು ಒಂದು. ಎರಡನೇದು, ಯಾವಾಗ ವಿಶ್ವದ ಆರ್ಥಿಕ ವ್ಯವಸ್ಥೆಯನ್ನು ಇಂಗ್ಲೆಂಡ್ ನಿಯಂತ್ರಿಸೋದಕ್ಕೆ ಶುರು ಮಾಡ್ತು, ಅದಕ್ಕೆ ಪ್ರಿಂಟಿಂಗ್ ಟೆಕ್ನಾಲಜಿ ಜೊತೆಯಲ್ಲಿ ಸೇರಿಕೊಳ್ತು. ಬಹಳ ಸರಳವಾಗಿ ಪುಸ್ತಕಗಳನ್ನು ಮುದ್ರಿಸಿ ಹಂಚುವ ವ್ಯವಸ್ಥೆ ಸಿಕ್ತು. ಹಾಗಾಗಿ ಇಂಗ್ಲೆಂಡ್ ಒಂದು ಕಡೆ ಆರ್ಥಿಕವಾಗಿ ಪ್ರಬಲ ದೇಶ ಆಗೋದರ ಜೊತೆಗೆ ಅದರ ಭಾಗವಾಗಿ ಅದರ ಭಾಷೆ, ಅದರ ಸಾಹಿತ್ಯ ವಿಶ್ವದ ಎಲ್ಲ ಕಡೆಗೂ ಹರಡಲಿಕ್ಕೆ ಶುರು ಮಾಡ್ತು. ಸೊ ಬಿಕಾಸ್ ಆಫ್ ದಿಸ್ ಹಿಸ್ಟಾರಿಕಲ್ ರೀಸನ್ ಇಂಗ್ಲೀಷ್ ಬಿಕಮ್ಸ್ ಇಂಪಾರ್ಟೆಂಟ್. ಅದರ್ವೈಸ್ ಇಂಗ್ಲೀಷ್ ಆ್ಯಸ್ ಎ ಲ್ಯಾಂಗ್ವೇಜ್ ಈಸ್ ನಾಟ್ ಸೋ ಸ್ಪೆಷಲ್. ಹಾಗಾಗಿ ಇಂಗ್ಲೀಷಿನ ಏನು ಸಾಧ್ಯತೆ ಇದೆಯಲ್ಲ, ಇಟ್ ಈಸ್ ಬಿಕಾಸ್ ಆಫ್ ಎ ಹಿಸ್ಟಾರಿಕಲ್ ರೀಸನ್. ಅದರ್ವೈಸ್ ಇಂಗ್ಲೀಷ್ ಈಸ್ ಲೈಕ್ ಕನ್ನಡ, ಇಂಗ್ಲೀಷ್ ಈಸ್ ಲೈಕ್ ತೆಲುಗು, ಇಂಗ್ಲೀಷ್ ಈಸ್ ಲೈಕ್ ಮಲಯಾಳಂ, ಇಂಗ್ಲೀಷ್ ಈಸ್ ಲೈಕ್ ಹಿಂದಿ. ಇಟ್ಸ್ ಲೈಕ್ ಎನಿ ಅದರ್ ಲ್ಯಾಂಗ್ವೇಜ್. ಸೊ ಕನ್ನಡ ಕಲಿಯೋದು ಕಷ್ಟನಾ ಅಂತ ಹೇಳಿದ್ರೆ ಹೌದು ಮತ್ತು ಇಲ್ಲ. ತೆಲುಗು ಭಾಷೆಯನ್ನು ಕಲಿಯೋದು ಕಷ್ಟವೇ? ಹೌದು ಮತ್ತು ಇಲ್ಲ. ಮಲಯಾಳಂ ಕಲಿಯೋದು ಕಷ್ಟವೇ? ಹೌದು ಮತ್ತು ಇಲ್ಲ. ಹಾಗೆ ಇಂಗ್ಲೀಷ್ ಕಲಿಯೋದು ಕಷ್ಟವೇ? ಹೌದು ಮತ್ತು ಇಲ್ಲ. ಯಾವುದೇ ಭಾಷೆಯನ್ನು ಕಲಿಯೋದು ಸರಳವೂ ಅಲ್ಲ, ಕಷ್ಟವೂ ಅಲ್ಲ. ಆ ಭಾಷೆಯ ವಿಶೇಷತೆಯನ್ನು, ಆ ಭಾಷೆಯ ರೀತಿ ನೀತಿಗಳನ್ನು ಅರ್ಥ ಮಾಡಿಕೊಂಡು ನಾವು ಅದನ್ನು ಏನು ಮಾಡಬೇಕಾಗತ್ತೆ, ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಹಾಗೆ ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೋಬೇಕಾಗತ್ತೆ. ಇದನ್ನು ನಿಮಗೆ ನೆನಪಿಸ್ತಾ ನಾನು ಹೇಳಿದ್ದ ವಾಕ್ಯಕ್ಕೆ ಮತ್ತೆ ವಾಪಸ್ ಬರ್ತೇನೆ. ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸ್ ನಾಟ್ ಡಿಫಿಕಲ್ಟ್. ಸೊ ಈ ವಿಡಿಯೋದಲ್ಲಿ what I am going to explain you is the different sounds of English. 46 sounds ಅಂತ ನಾನು ನಿಮಗೇನು ಹೇಳಿದೆ, ಆ 46 ಸೌಂಡ್ಸನ್ನು ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಹಾಗೆ ವೊವೆಲ್ ಮತ್ತು ಕಾನ್ಸೊನೆಂಟ್ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಮಾಡಿದ್ವಿ. ವೊವೆಲ್ ಅಂದರೆ ಸ್ವರ. ವೊವೆಲ್ ಅನ್ನಿ ಉಚ್ಚಾರಣೆ ಬಗ್ಗೆ ಈ ಹಂತದಲ್ಲಿ, ಕಲಿಯೋ ಹಂತದಲ್ಲಿ ತುಂಬ ನಿರ್ದಿಷ್ಟವಾಗಿ ಯೋಚನೆ ಮಾಡಬೇಡಿ. ಓವೆಲ್ ಅಂತಲೇ ಹೇಳಿ. ವೊವೆಲ್ ಅದರ ಸರಿಯಾದ ಉಚ್ಚಾರಣೆ. ಓಕೆ, ಅದು ಪಕ್ಕಕ್ಕಿರಲಿ. ಓವೆಲ್ ಅಂತಲೇ ತಗೊಳ್ಳೋಣ. ನೋಡಿ, ಒಂದನ್ನು ಕಲಿಯಬೇಕಾದ್ರೆ ನಿಮಗೆ ಎಷ್ಟು ತಪ್ಪುಗಳಾಗುತ್ತೋ ಅಷ್ಟು ತಪ್ಪನ್ನು ಮಾಡಿ. ಒಮ್ಮೆ ಮಾಡಿದ ತಪ್ಪನ್ನು ಮತ್ತೊಮ್ಮೆ ಮಾಡಬೇಡಿ ಅಷ್ಟೆ. ನಡೆಯುವ ಕಾಲು ಎಡವತ್ತೆ ಅಂತ. ಹಾಗೆ ಭಾಷೆಯನ್ನು ಕಲಿಬೇಕಾದ್ರೆ ತಪ್ಪಾಗತ್ತೆ ಅಂತ ಮುಚ್ಚಿಟ್ಕೊಳ್ಳೋದಲ್ಲ. ತಪ್ಪಾಗಲಿ,
ನಿಮ್ಮ ಮೇಷ್ಟ್ರು ನೋಡಲಿ, ಪಕ್ಕದವರು ನೋಡಲಿ, ನಗ್ತಾರ, ನಗಲಿ, ಡೋಂಟ್ ವರಿ. ಬಟ್ ಆಲ್ವೇಸ್ ಸಿ ಟು ಇಟ್ ದಟ್ ಅ ಮಿಸ್ಟೇಕ್ ಈಸ್ ನಾಟ್ ರಿಪೀಟೆಡ್. ನೀವು ಪ್ರಯತ್ನ ಮಾಡಿದ್ರಿಂದಲೇ ಅದು ಮಿಸ್ಟೇಕ್ ಅಂತ ಗೊತ್ತಾಗಿದ್ದಲ್ವಾ? ಸೊ ಅದನ್ನು ನೆನಪಿಟ್ಕೊಳ್ಳಿ. ಹಾಗಾಗಿ ಈ ಶಬ್ದಗಳನ್ನು ನೀವು ಕಲಿತ್ರೆ ಇಂಗ್ಲೀಷನ್ನು ಮಾತಾಡಲಿಕ್ಕೆ ನಿಮಗೆ ಸ್ಪಷ್ಟವಾಗಿ ಸಿಗ್ತದೆ. ಯು ವಿಲ್ ಬಿ ಫ್ಲೂಯೆಂಟ್ ಇನ್ ಇಂಗ್ಲಿಷ್. ಸೊ ಕೀಪಿಂಗ್ ದಿಸ್ ಇನ್ ಯೋರ್ ಮೈಂಡ್, ನಾವು ಐ ಆಮ್ ಇಂಟ್ರೊಡ್ಯೂಸಿಂಗ್ ಯು ದ ವೊವೆಲ್ ಸೌಂಡ್ಸ್. ಈ ವೊವೆಲ್ ಸೌಂಡ್ಸನ್ನು ನೀವು ಕಲಿಬೇಕಾದ್ರೆ ನಿಮ್ಮ ಕಿವಿಗಳನ್ನು ಶಾರ್ಪಾಗಿಟ್ಕೊಳ್ಳಿ. ಹಾಗೆ ನನ್ನ ತುಟಿಗಳನ್ನು ಗಮನಿಸಿ. ನನ್ನ ತುಟಿಗಳ ಚಲನೆ ಮತ್ತು ನಿಮ್ಮ ಕಿವಿಗಳ ಆಲಿಸುವಿಕೆ ಕೋಆರ್ಡಿನೇಟ್ ಆಗಬೇಕು. ಅಭ್ಯಾಸ ಮಾಡಿಕೊಳ್ಬೇಕು. ಬಹಳಷ್ಟು ಸರಿ ಈ ಶಬ್ದಗಳನ್ನು ನಾನು ನಿಮಗೆ ಅಭ್ಯಾಸ ಮಾಡಿಸ್ಬೇಕಾದ್ರೆ ನನ್ನ ಮುಖ ವಿಚಿತ್ರವಾಗಿ ನಿಮಗೆ ಕಾಣಬಹುದು, ನಗಬೇಕು ಅಂತಲೂ ಅನ್ನಿಸ್ಬಹುದು. ನೋಡಿ, ಇಂಗ್ಲಿಷ್, ಇಟ್ ಈಸ್ ನಾಟ್ ಇಂಗ್ಲೀಷು, ಇಟ್ ಈಸ್ ಇಂಗ್ಲಿಷ್. ಇಂಗ್ಲಿಷ್, ದಟ್ಸ್ ಅ ಸೌಂಡ್. ಎಲ್ಲ ಹಲ್ಲು ತೋರಿಸ್ಬೇಕು. ನನ್ನ ಹಲ್ಲು ಚೆನ್ನಾಗಿಲ್ಲ, ಇದು ಫ್ಯಾಷನ್ ಶೋ ಅಲ್ಲ. ಡೋಂಟ್ ವರಿ ಅಬೌಟ್ ಆಲ್ ದೋಸ್ ಥಿಂಗ್ಸ್. ನನ್ನ ತುಟಿ ಚೆನ್ನಾಗಿಲ್ಲ, ನನ್ನ ಮೂಗು ಸರಿ ಇಲ್ಲ, ನೋ ನೋ ನೋ, ದಿಸ್ ಈಸ್ ನಾಟ್ ಅ ಫ್ಯಾಷನ್ ಶೋ. ಡೋಂಟ್ ವರಿ ಅಬೌಟ್ ದೋಸ್ ಥಿಂಗ್ಸ್. ನಿಮಗೆ ಸ್ಪಷ್ಟವಾಗಿ ಉಚ್ಚರಿಸೋದಕ್ಕೆ ನಿಮ್ಮ ತುಟಿಗಳು ಸಹಾಯ ಮಾಡುತ್ತಾ? ಯು ಹ್ಯಾವ್ ಗಾಟ್ ವಂಡರ್ಫುಲ್ ಲಿಪ್ಸ್. ನಿಮಗೆ ಸ್ಪಷ್ಟವಾಗಿ ಶಬ್ದವನ್ನು ಉಚ್ಚರಿಸಲಿಕ್ಕೆ ಹಲ್ಲುಗಳು ಸಪೋರ್ಟ್ ಮಾಡುತ್ತಾ? ಯು ಹ್ಯಾವ್ ಗಾಟ್ ವಂಡರ್ಫುಲ್ ಟೀತ್. ಐ ಆಮ್ ನಾಟ್ ವರೀಡ್ ಅಬೌಟ್ ದ ಕಲರ್ ಆಫ್ ದ ಟೀತ್. ನೋ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಈ ಥರದ ಮುಜುಗರಕ್ಕೆ ಒಳಗಾಗಬೇಡಿ. ಕೀಪ್ ಅಬ್ಸರ್ವಿಂಗ್ ಮೈ ಲಿಪ್ಸ್ ಆ್ಯಂಡ್ ದ ಲಿಪ್ ಮೂವ್ಮೆಂಟ್, ಆ್ಯಂಡ್ ಆಲ್ಸೋ ಕೀಪ್ ಯುವರ್ ಐಸ್ ಅಲರ್ಟ್ so that you can pick up the sound. See, it is English. 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 Okay? So now let us start with the vowels. Okay. See, now on the board I have written some vowel sounds for you. See, the first sound here is E. Okay. ಇಲ್ಲಿ ಈ ಎರಡು ಗೆರೆಗಳ ನಡುವೆ ಏನನ್ನು ನಾವು ಬರೆದಿರ್ತೇವೆ ಅದನ್ನು ಫೋನೀಮ್ ಅಂತ ಹೇಳ್ತೇವೆ. ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ, ಫೋನೀಮ್ ಅಥವಾ ಫೊನೆಟಿಕ್ ಸಿಂಬಲ್, ಧ್ವನಿ ಸಂಕೇತಾಕ್ಷರ, ಫೋನೀಮ್. ಸೊ ಹೀಗೆ ಎರಡು ಗೆರೆಗಳ ನಡುವೆ ನಾವು ಏನು ಒಂದು ಸಿಂಬಲನ್ನು ಬರಿತೇವೆ, ದಟ್ ಈಸ್ ಕಾಲ್ಡ್ ಆಸ್ ಅ ಫೋನೀಮ್. ಇಲ್ಲಿಂದ ಹೀಗೆ ಬರೆದಿರೋದಿದೆಯಲ್ಲ, ಇದು ವರ್ಡ್ ಎಸ್ ಇ ಇ, ಸಿ. ಇಲ್ಲಿ ಯಾವುದೇ ಗೆರೆ ಹಾಕಿಲ್ಲ. ಇಲ್ಲಿ ಮತ್ತೆ ಎರಡು ಗೆರೆಯ ನಡುವೆ ಎರಡು ಸೌಂಡನ್ನು ನಾನು ಬರೆದಿದ್ದೇನೆ. ಇದನ್ನು ನೀವು ಎಸ್ ಅಂತ ತಗೊಳ್ಬಾರ್ದು. ಇದು ಸ, ಸ. ಇದು ಈ, ಈ, ಸಿ. ಅದಾದ ಮೇಲೆ ಇನ್ನೊಂದು ಶಬ್ದ ಇ, ಹ್ಯಾಪಿ. ಹ ಆ ಪ ಇ, ಹ್ಯಾಪಿ. ನಂತರ ಇ, ಆಳ ಸಣ್ಣದು, ಇಲಿ ಮತ್ತು ಈಶ ಗೊತ್ತಿದೆ ಅಲ್ಲ. ಈ ಈಶ ಅಂದಾಜಿಟ್ಕೊಳ್ಳಿ. ಈ ಸ್ವಲ್ಪ ಅದನ್ನು ಇನ್ನೂ ಸ್ವಲ್ಪ ದೀರ್ಘ ಮಾಡ್ಕೊಳ್ಳಿ. ಸಿ ಈ ಅಂತ ತಗೊಳ್ಳಿ. ಈ ಇದೆಯಲ್ಲ, ಇಲಿ ಈ ಮಾಡ್ಕೊಳ್ಳಿ. ಇದು ಅದಕ್ಕಿಂತಲೂ ಸ್ವಲ್ಪ ಚಿಕ್ಕದ್ದು. ಇ, ಸ ಇ ಟ, ಸೆಟ್. ಸ ಇ ಟ, ಸೆಟ್. ಹಾಗೆ ಕಳೆದ ವಿಡಿಯೋದಲ್ಲಿ ಐ ಹ್ಯಾಡ್ ಟೋಲ್ಡ್ ಯು 26 letters, 46 sounds. But in your workbook, you have 44 sounds. 20 vowel sounds, 24 consonant sounds. But I had told you the number is 46, and I had also told you there is a sort of disagreement on two sounds. ಕೆಲವು ತಜ್ಞರು
ಅದನ್ನು ಹೌದು ಅಂತಾರೆ, ಕೆಲವು ತಜ್ಞರು ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಎರಡು ಓವಲ್ ಶಬ್ದಗಳ ಬಗ್ಗೆ ಭಿನ್ನಾಭಿಪ್ರಾಯಗಳಿದ್ದಾವೆ. ಅದರಲ್ಲಿ ಒಂದು ಶಬ್ದ ಇದು ಹ್ಯಾಪಿ. ಈ ಇದೆಯಲ್ಲ, ಇದು ಮತ್ತು ಇದು ಎರಡು ಒಟ್ಟಿಗೆ ಹೋಗ್ತದೆ ಅನ್ನುವ ಅಂದಾಜನ್ನು ಕೊಡ್ತಾರೆ. ಹಾಗಾಗಿ ನಿಮ್ಮ ವರ್ಕ್ಬುಕ್ಕಲ್ಲಿ ಈ ಶಬ್ದ ಇಲ್ಲ, ಈ ಎರಡೇ ಶಬ್ದಗಳಿದ್ದಾವೆ. ಸೊ ಹಾಗಾಗಿ ಎರಡು ಶಬ್ದಗಳಲ್ಲಿ ಒಂದು ಶಬ್ದ ನಮಗಿಲ್ಲಿ ಸಿಕ್ಕಿದೆ, ಇನ್ನೊಂದು ಶಬ್ದ ಮತ್ತೆ ತರಗತಿಯಲ್ಲಿ ನಾನು ನಿಮಗೆ ಹೇಳ್ತೇನೆ. ಸೊ ಅಭ್ಯಾಸ ಮಾಡ್ಕೊಳ್ಳೋ ದೃಷ್ಟಿಯಿಂದ ನೋಡಿ, ಹೀಗೆ ಅಭ್ಯಾಸ ಮಾಡ್ಕೊಳ್ಳಿ. ಈ ನೋಡಿ, ಒಂದು ಈ ಬೆರಳಿನ ಚಲನೆ ನೋಡಿ. ಈ ಸಿ ಹ್ಯಾಪಿ ಸಿಟ್. ನನ್ನ ತುಟಿಗಳನ್ನು ಗಮನಿಸ್ತಾ ಇದ್ದೀರಿ ಮತ್ತು ನಿಮ್ಮ ಕಿವಿಗಳನ್ನು ಎಚ್ಚರವಾಗಿಟ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ನೆನಪು ಮಾಡ್ಕೊಂಡಿರಿ, ನೆನಪಲ್ಲಿಟ್ಕೊಳ್ಳಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಅಬ್ಸರ್ವ್ with our eyes alert. Otherwise, picking up the sound is really difficult because it's new to us. ನಾವು ನಮ್ಮ ಮಾತೃಭಾಷೆಯ ಶಬ್ದಗಳಿಗೆ ಒಕ್ಕೊಂಬಿಟ್ಟಿದ್ದೀವಿ. ನಮ್ಮ ಕಿವಿಗಳು, ನಮ್ಮ ತುಟಿಗಳು ನಮ್ಮ ಮಾತೃಭಾಷೆಗೆ ಒಕ್ಕೊಂಡಿರುತ್ತೆ, ಅಭ್ಯಾಸ ಆಗೋಗಿರುತ್ತೆ. ಹಾಗಾಗಿ ಇಂಗ್ಲೀಷನ್ನು ಮಾತಾಡಬೇಕಾದ್ರೆ ನಮ್ಮ ಮಾತೃಭಾಷೆಯ ಪ್ರಭಾವ ಜಾಸ್ತಿ ಇರುತ್ತೆ. ಅದನ್ನು ಮದರ್ ಟಂಗ್ ಇನ್ಫ್ಲೂಯೆನ್ಸ್ ಅಂತ ಹೇಳ್ತಾರೆ. ಅದನ್ನು ನಾನು ನಿಮಗೆ ಕಳೆದ ವಿಡಿಯೋದಲ್ಲೂ ಚರ್ಚೆ ಮಾಡಿದ್ದೆ. ಇಂಗ್ಲೀಷಿನ ವ್ಯಾಪ್ತಿ ಹೆಚ್ಚಿರೋದರಿಂದ ಆದಷ್ಟು ಗೊಂದಲಗಳನ್ನು ನಾವು ಕಡಿಮೆ ಮಾಡಿಕೊಳ್ಬೇಕು. ಹಾಗಾಗಿ ಇಂಗ್ಲೀಷಿನ ಉಚ್ಚಾರಣೆಯ ಬಗ್ಗೆ ನಾವು ಎಚ್ಚರದಿಂದಿರಬೇಕು. ನೋಡಿ, ಇರೋ 6-7 ಕೋಟಿ ಕನ್ನಡ ಮಾತಾಡೋರು ನಾವು ಇದ್ದೀವಲ್ವಾ, ಪ್ರದೇಶದಿಂದ ಪ್ರದೇಶಕ್ಕೆ ಆ ಭಾಷೆಯ ಬಳಕೆಯ ರೀತಿ, ಉಚ್ಚಾರಣೆಯ ರೀತಿ ಭಿನ್ನವಾಗತ್ತೆ. ಮೈಸೂರು ಭಾಗದ ಕನ್ನಡಕ್ಕೂ, ಉತ್ತರ ಕರ್ನಾಟಕದ ಕನ್ನಡಕ್ಕೂ, ಕರಾವಳಿಯ ಕನ್ನಡಕ್ಕೂ ಭಿನ್ನತೆ ಎದ್ದು ಕಾಣುತ್ತೆ. ಹಾಗೆ ಸ್ವಲ್ಪ ಯೋಚನೆ ಮಾಡಿ, ಇಡೀ ಪ್ರಪಂಚದ ತುಂಬ ಇರುವ ಇಂಗ್ಲೀಷ್ನಲ್ಲಿ ಭಿನ್ನತೆಗಳು ಹೆಚ್ಚಾಗಿಬಿಟ್ರೆ ಗೊಂದಲ ಜಾಸ್ತಿ ಆಗಿಬಿಡುತ್ತಲ್ವ. ಹಾಗಾಗಿ ಬರವಣಿಗೆಯ ವಿಚಾರಕ್ಕೆ ಬಂದರೆ ಒಂದು ಮಾದರಿಯನ್ನು ನಾವು ಇಟ್ಕೊಂಡಿರ್ತೇವೆ ಅಂತ ನಿಮಗೆ ಹೇಳಿದ್ದೆ. ಅದನ್ನು ನಾವು ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಅಂತ ಹೇಳ್ತೇವೆ. ಹಾಗೆ ಉಚ್ಚಾರಣೆಯ ಕಾರಣಕ್ಕೆ ಒಂದು ಸ್ಟ್ಯಾಂಡರ್ಡ್, ಒಂದು ನೀತಿಯನ್ನು ನಾವು ಇಟ್ಕೊಂಡಿದ್ದೇವೆ. ಅದನ್ನು ರಿಸೀವ್ಡ್ ಪ್ರೊನೌನ್ಸಿಯೇಷನ್ ಅಂತ ಹೇಳಿ RP ಅಂತ ನಾವು ಹೇಳ್ತೇವೆ ಅಂತ ನಾನು ನಿಮಗೆ ಹೇಳಿದ್ದೆ. ಮತ್ತು ನಿಮಗೆ ಯಾಕೆ ಇಂಗ್ಲೀಷನ್ನು ಹೀಗೆ ಸ್ಪಷ್ಟವಾಗಿ ಉಚ್ಚರಿಸಬೇಕು, ವೈ ವಿ ನೀಡ್ ಟು ಪ್ರೊನೌನ್ಸ್, ವೈ ವಿ ನೀಡ್ ಟು ಸ್ಪೀಕ್ ಇಂಗ್ಲಿಷ್ ಇನ್ ಅ ಪ್ರಾಪರ್ ವೇ ಅಂತ ಏನಾದರೂ ನಿಮಗೆ ಕ್ವೆಶ್ಚನ್ ಇದ್ದರೆ, I repeat again, in order to have a minimum standard so that our communication becomes clear. ಅದಕ್ಕೆ ನಿಮಗೆ ಮೊದಲನೇ ವಿಡಿಯೋದಲ್ಲಿ ಆರ್ಟಿಕ್ಯುಲೇಷನ್ ಅನ್ನೋ ಪದದ ಬಗ್ಗೆ ಚರ್ಚೆ ಮಾಡಿದ್ದೆ. We should be clear, there should not be any ambiguity, we should not be vague. So in order to avoid all these issues, it is expected of us to pronounce, to speak in an acceptable form. So, your workbook has got this phonetic symbols. In the beginning, it seems difficult, but everything is a challenge for us. We need to master it, we need to practice it. Now, we shall move on to next sound. This is quite familiar to you. It is A. T-E-N. T-A-N. 10. A. A-B-C-D. A. This is quite tricklish. Cat. A. A. K. A. T. Cat. ಸ್ವಲ್ಪ ಎಚ್ಚರ ತಪ್ಪಿದ್ರೆ ಕ್ಯಾಟ್ ಆಗುತ್ತೆ, ಯಾ ಆಗುತ್ತೆ. ಇಟ್ ಈಸ್ ನಾಟ್ ಯಾ, ಇಟ್ ಇಸ್ ಆ. ನಾಲಿಗೆಯನ್ನು ಈ ಹಲ್ಲಿನ ಹಿಂಭಾಗದಲ್ಲಿ ಲಾಕ್ ಮಾಡಿ ನೀವು ಇದನ್ನು ಪ್ರೊನೌನ್ಸ್ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿದೆಯಲ್ಲ
h, a, ha, ha, like this, and this is k, a, t. ಎಚ್ಚರ ತಪ್ಪಿದ್ರೆ ಕ್ಯಾಟ್, ಯಾಪಿ. ನೋ ನೋ ನೋ, ಇಟ್ ಇಸ್ ಕ್ಯಾಟ್, ಹ್ಯಾಪಿ, a. This is quite interesting sound. I love this sound. It is father. ಆ ಆನೆ ಸ್ವಲ್ಪ ಎಳಿರಿ, ಆ ಆ ಸ್ವಲ್ಪ ಜಾಸ್ತಿ ಇದನ್ನು ಜಗ್ಗಿದ್ರೆ ಸಾಕು. ಫಾದರ್, ಆ ಫಾದರ್. ಇಟ್ ಈಸ್ ನಾಟ್ ಫ್ಯಾದರ್ ಆರ್ ಫಾದರ್, ಇಟ್ ಈಸ್ ಫಾದರ್. ಇಲ್ಲಿ ರಗೆ ಒಂದು ಬ್ರ್ಯಾಕೆಟ್ ಹಾಕಿದೆ. ಫ, ಅ, ದ, ಅ. ಕನ್ನಡದ ಮೊದಲನೆಯ ಶಬ್ದ ಇದೆಯಲ್ಲ ಅಮ್ಮ, ಅದಕ್ಕೆ ಹತ್ತಿರ ಆಗುತ್ತೆ. ಫಾದರ್. ರ ಬೇಕಿಲ್ಲ, ಫಾದರ್ ಸಾಕು. ಇಟ್ ಈಸ್ ಆ ಫಾದರ್. ದೆನ್ ಇದು ಸ್ವಲ್ಪ ಕಲಿಬೇಕಾದ್ರೆ ಚೂರು ಕಿರಿಕಿರಿ ಮಾಡುತ್ತೆ. ಗಾಟ್, ಗ, ಅ, ಟ. ಸ್ವಲ್ಪ ಅ ತಗೊಳ್ಳಿ, ಆ ಅಲ್ಲ, ಒಳಕ್ಕೆ ಸ್ವಲ್ಪ ಹೀಗೆ ಟರ್ನ್ ಮಾಡಿ. ಗಾಟ್, ಗಾಟ್, ಗ, ಅ, ಟ, ಗಾಟ್. ಓಕೆ, ಇದು ಕಷ್ಟ ಅನ್ನಿಸ್ತಿದ್ರೆ ಈ ಶಬ್ದ ನೋಡಿ. ಇಟ್ ಈಸ್ ಸಾ, ಸ, ಸ್ವಲ್ಪ ನೋಡಿ, ಸ, ಆಗಲೇ ನೋಡಿದ್ದ ಈ ಶಬ್ದ ಇದೆಯಲ್ಲ ಗ, ಅ, ಟ, ಗಾಟ್. ಇಟ್ಸ್ ನಾಟ್ ಗ್ಯಾಟ್, ನೋ, ಗ್ಯಾಟ್ ಅಲ್ಲ, ಗಾಟ್, ಗ, ಅ, ಟ, ಗಾಟ್. ಇಲ್ಲಿ ನೀವು ನೋಡ್ತಾ ಇರೋದು ಸ, ಸ. ಅದಕ್ಕೆ ಆರಂಭದಲ್ಲಿ ಹೇಳಿದೆ, ನನ್ನನ್ನು ಗಮನ ಇಟ್ಟು ನೋಡಬೇಕು. ನನ್ನ ಮುಖ ಕೆಲವು ಸರಿ ವಿಚಿತ್ರವಾದ ಮೂಮೆಂಟ್ಗಳನ್ನು ತೋರಿಸುತ್ತೆ. ನನ್ನ ತುಟಿಗಳ ಚಲನೆ ವಿಚಿತ್ರ ಅಂತ ನಿಮಗೆ ಅನ್ನಿಸ್ಬಹುದು. ಮುಜುಗರಕ್ಕೆ ಒಳಗಾಗದೆ ನನ್ನನ್ನು ಗಮನಿಸ್ತಾ ಬನ್ನಿ. ಇವು ಶಬ್ದಗಳನ್ನು ಹೊರಡಿಸುವ ರೀತಿ. ವಿ ಹ್ಯಾವ್ ಟು ಯೂಸ್ ದ ಮಸಲ್ಸ್. ನಮ್ಮ ಮುಖದ ಸ್ನಾಯುಗಳನ್ನು ನಾವು ಅಭ್ಯಾಸ ಮಾಡಬೇಕು. ಅಭ್ಯಾಸ ಆದಾಗ ಸರಿ ಹೋಗುತ್ತೆ. ಸೊ ಗಮನಿಸ್ತಾ ಬರ್ತಿದ್ದೀರಿ, ಯಾರೂ ತುಕ್ಕಡಿಸ್ತಾ ಇಲ್ಲ, ಬೋರ್ ಆಗ್ತಿದೆ ಅಂತ ಅಂದ್ಕೊಳ್ತಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಬೋರ್ ಆದರೆ ಇಂಗ್ಲೀಷ್ ಕಲೀಲಿಕ್ಕಾಗಲ್ಲ. ನೆನ್ಪಿಟ್ಕೊಳ್ಳಿ, ಇಂಗ್ಲೀಷ್ ನಮಗೆ ಬೇಕು, ಇಂಗ್ಲೀಷಿಗೆ ನಾವು ಬೇಡ. ನಾವಿಲ್ಲದೆ ಇದ್ದರೂ ಇಂಗ್ಲೀಷ್ ಇರುತ್ತೆ, ಆದರೆ ಇಂಗ್ಲೀಷ್ ಇಲ್ಲದೆ ಇದ್ದರೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ವಿ ನೀಡ್ ಇಂಗ್ಲೀಷ್. ರಿಮೆಂಬರ್, ವಿ ನೀಡ್ ಇಂಗ್ಲೀಷ್. ಇಂಗ್ಲೀಷ್ ಡಸಂಟ್ ನೀಡ್ ಅಸ್. So it is our duty to learn English properly. Okay, now let's move on to the other sounds. So this is u, pa, u, ta, put. ಕನ್ನಡದ ಸಹಾಯ ತಗೊಳ್ಬೋದಿಲ್ಲಿ. ಉರಗ ಮತ್ತು ಊಟ ಎರಡು ಉಕಾರಗಳು ಕನ್ನಡದಲ್ಲಿ ಇದೆ. ಈ ಪುಟ್ ಅನ್ನೋ ಪದವನ್ನು ಮೊದಲನೇ ಭಾಗದ ವಿಡಿಯೋದಲ್ಲಿ ನಾನು ಉದಾಹರಣೆಗೆ ತೆಗೆದುಕೊಂಡು PUT ಪುಟ್, ಆದರೆ CUT ಕಟ್. ನಿಮಗೆ ಒಂದು ಸಿನಿಮಾದ ಹಾಡು ಇದನ್ನು ಲೇವಡಿ ಮಾಡುತ್ತೆ, ತಮಾಷೆ ಮಾಡುತ್ತೆ ಅಂತ ಕೂಡ ನಿಮಗೆ ಹೇಳಿದ್ದೆ. ನೋಡಿ, ವೈ ಇಂಗ್ಲೀಷ್ ಈಸ್ ಡಿಫ್ರೆಂಟ್? ಇಟ್ ಈಸ್ ನಾಟ್ ಡಿಫಿಕಲ್ಟ್. ಯಾಕಂದರೆ ನೋಡಿ ಇಲ್ಲಿ PUT ಪುಟ್, CUT ಕಟ್. ಆದರೆ ಅಲ್ಲಿ ಬರುವ ಶಬ್ದ ಯಾವುದು? CUT ಕಟ್, ಕ, ಅ, ಟ, ಕಟ್. ಆದರೆ ಇಲ್ಲಿ ಪ, ಉ, ಟ, ಪುಟ್. ಪ, ಉ, ಟ, ಪುಟ್. ನಂತರ ಉ, ಆಕ್ಚುವಲ್. ಆ, ಕ ಈ ರೀತಿ ಬಂದರೆ, ಟಿ ಮತ್ತು ಹೀಗೆ ಜೊತೆಯಲ್ಲಿ ಒಂದು ಉದ್ದವಾದ ಗೆರೆ ಬಂದರೆ ಅದನ್ನು ನಾವು ಚ ಅಂತ ಹೇಳ್ತೇವೆ. ಇದು ಚ ಶಬ್ದ. ಇದೊಂದು ಕಾನ್ಸೋನೆಂಟ್. ಮುಂದಿನ ಹಂತದಲ್ಲಿ ನಾನು ನಿಮಗೆ ಇದನ್ನು ಪರಿಚಯ ಮಾಡಿಸ್ತೇನೆ. ಅ, ಕ, ಚ,
ಉ ಅ ಲ ಆ್ಯಕ್ಚುವಲ್. ಓಕೆ, ನಾನು ನಿಮಗೆ ಹೇಳಿದ್ನಲ್ಲ ಎರಡು ವೊವೆಲ್ ಸೌಂಡ್ಸಿನ ಬಗ್ಗೆ ಭಿನ್ನಾಭಿಪ್ರಾಯಗಳಿದೆ ಅಂತ ಹೇಳಿ. ಒಂದು ಶಬ್ದ ನಾವಿಲ್ಲಿ ನೋಡಿದ್ವಿ ಹ್ಯಾಪಿ ಇ, ಹಾಗೆ ಇನ್ನೊಂದು ಶಬ್ದ ಆ್ಯಕ್ಚುವಲ್ ಉ. ಇದು ಬೇಡ, ಇದರ ಅವಶ್ಯಕತೆ ಇಲ್ಲ ಅನ್ನುವ ಒಂದು ವಾದನೂ ಕೂಡ ಇದೆ. ಹಾಗಾಗಿ ಈ ಶಬ್ದ ನಿಮ್ಮ ವರ್ಕ್ ಬುಕ್ಕಲ್ಲಿ ಸೇರಿಸಿಲ್ಲ, ಇಲ್ಲ. ನಂತರ ಈ ಶಬ್ದ ಊ, ಊಟ ಇದೆಯಲ್ಲಪ್ಪ, ಅದನ್ನು ಒಂಚೂರು ಜಗ್ಗಿದ್ರೆ ಸಾಕು. ಊ, ಟ ಊ, ಟೂ, ಊ, ಓ ಓ, ಇಲ್ಲಿ ನೋಡಿ ಟ ಊ, ಟೂ. ಓಕೆ, ಸೊ ಈ ಮೂರು ಶಬ್ದಗಳನ್ನು ಹೇಗೆ ಅಭ್ಯಾಸ ಮಾಡಿಕೊಂಡ್ರೋ ಹಾಗೆ ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಬೋದು. ಈ, ಆಮೇಲೆ ಇ, ಆಮೇಲೆ ಇ ಹೇಳಿದ್ನಲ್ಲ, ಹಾಗೆ ಇಲ್ಲಿ ನೋಡಿ ಊ ಉ ಉ ಉ ಉ ಊ. ಸ್ವಲ್ಪ ತಮಾಷೆ ಅಂತ ಅನಿಸುತ್ತೆ, ಆದರೆ ನಾವು ನಮ್ಮ ಮುಖದ ಸ್ನಾಯುಗಳನ್ನು ಇದಕ್ಕೆ ಹೊಂದಿಸಬೇಕು. ಇಟ್ ಈಸ್ ಅ ಸ್ಕಿಲ್, ಕಾನ್ಷಿಯಸ್ಲಿ ಲರ್ನ್ಡ್ ಸ್ಕಿಲ್. ಸೊ ಈ ಮೂರರ ಬಗ್ಗೆ ಗೊಂದಲ ಇಲ್ಲ ಅಂತ ಅಂದ್ಕೊಳ್ತೇನೆ. ಉ ಉ ಊ. ಅದಾದ ಮೇಲೆ ಇರುವ ಈ ಶಬ್ದ ಇದೆಯಲ್ಲ, ಇದು ಸ್ವಲ್ಪ ಟ್ರಿಕ್ಲಿಶ್, ಚೂರು ಗೊಂದಲ ಕೊಡುತ್ತೆ. ಅಪ್, ಕಪ್, ಅ ಆ ಅಲ್ಲ, ನಿಮ್ಮ ಬಾಯಿಯ ಮೇಲ್ಭಾಗದಲ್ಲಿ ನೀವು ಫೀಲ್ ಮಾಡ್ಬೋದು. ನೋಡಿ, ಕಪ್, ಕ ಅ ಕ ಅ ಪ, ಕಪ್. ಇಲ್ಲಿ ತೊಗೊಂಡ್ವಲ್ಲ ಪುಟ್ನ ಜೊತೆಗೆ ಕಟ್. ನೋಡಿ, ಈ ಉ ಬದಲು ಯು ಅಕ್ಷರಕ್ಕಿಲ್ಲೇನಾಗತ್ತೆ ತಗೊಳುತ್ತೆ. ಕಪ್, ಕಟ್. ಈ ಶಬ್ದನ ನೀವು ಸ್ಪಷ್ಟವಾಗಿ ಹಿಡಿಬೇಕಾದ್ರೆ ಇಲ್ಲೊಂದು ಶಬ್ದ ಇದೆ. ಇದು ಸರಳವಾಗಿ ಕನ್ನಡದ ಮೊದಲನೆಯ ಅಕ್ಷರ ಇದೆಯಲ್ಲ, ಅಮ್ಮ, ಅ ತಗೊಂಬಿಡಿ. ಸ್ವಲ್ಪ ಅದರಲ್ಲಿ ಒಂಚೂರು ಬದಲಾವಣೆ ಬೇಕು. ಸಾಮಾನ್ಯವಾಗಿ ಈ ಪದವನ್ನು ABOUT, ಎಬೌಟ್, ಎಬೌಟ್, ಎಬೌಟ್ ಅಂತ ಹೇಳ್ತೇವೆ. ಎಬೌಟ್, ಎಬೌಟ್. ಆದರೆ ಅದರ ಸರಿಯಾದ ಉಚ್ಚಾರಣೆ ಎಬೌಟ್ ಅಲ್ಲ, ಇಟ್ ಈಸ್ ಅಬೌಟ್. ಅಬೌಟ್, ಅ ಅಬೌಟ್. ಇದು ಅಗಿಂತ ಸ್ವಲ್ಪ ಭಿನ್ನ. ಅಪ್, ಕಪ್, ಬರಬೇಕು. ಕಪ್, ಓಕೆ. ಇದು ಅಬೌಟ್. ಸ್ವಲ್ಪ ಕೇಳಿಸ್ಬೇಕಾದ್ರೆ ಮೊದಲನೇ ಬಾರಿ ಕೇಳಿದಾಗ ಎಲ್ಲ ಶಬ್ದಗಳು ಒಂದೇ ರೀತಿ ಇದೆ ಅಂತ ಅನಿಸುತ್ತೆ. ಸರಿ, ಅದು ಯಾಕಂದರೆ ನಮಗದು ಟ್ರೈನಿಂಗ್ ಆಗಿರೋದಿಲ್ಲಲ್ಲ. ನಮ್ಮ ಆಲಿಸುವಿಕೆ, ಲಿಸನಿಂಗ್ ಅಷ್ಟು ಟ್ರೈನ್ಡ್ ಅಲ್ಲದೆ ಇರೋದರಿಂದ ಹೊಸ ಶಬ್ದಗಳಲ್ಲಿ ಅಷ್ಟು ವ್ಯತ್ಯಾಸ ನಮಗೆ ಕಾಣೋದಿಲ್ಲ. ಅಭ್ಯಾಸ ಆಗ್ತಾ 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 ನಮಗದರಲ್ಲಿರುವಂಥ ಸ್ಪಷ್ಟ ವ್ಯತ್ಯಾಸಗಳು ಗೊತ್ತಾಗತ್ತೆ. ನಂತರ ಈ ಶಬ್ದ ಇದೆಯಲ್ಲ, ಇದು ಸ್ವಲ್ಪ ವಿಶೇಷವಾದದ್ದು. NURSE, ನರ್ಸ್. ಇದು ನರ್ಸ್, ನರ್ಸ್. ರ ಅಲ್ಲ, ಇದು ನರ್ಸ್ ಅಲ್ಲ, ನರ್ಸ್ ಅಲ್ಲ, ರ ಅಲ್ಲ, ಇದು ನ ಸ, ನರ್ಸ್. ಸ್ವಲ್ಪ ಈ ಅ ಮತ್ತು ರ ನಡುವಿನ ಶಬ್ದ. ಫರ್, ಉಣ್ಣೆ, ಫರ್, ಫರ್, ಫರ್ ಅಲ್ಲ, ಅದು ಫರ್. ಹಾಗೆ ನರ್ಸ್, ನರ್ಸ್. ಸ್ವಲ್ಪ ಈ ಕೆಲವು ಶಬ್ದಗಳು ನಮಗೆ ಚಾಲೆಂಜಿಂಗ್ ಅಂತ ಅನಿಸುತ್ತೆ. ಆದರೆ ಪ್ಲೀಸ್ ರಿಮೆಂಬರ್, ದೇ ಆರ್ ನಾಟ್ ಡಿಫಿಕಲ್ಟ್, ಬಟ್ ದೇ ಆರ್ ಡಿಫರೆಂಟ್. ದೇ ಆರ್ ಡಿಫರೆಂಟ್. ಸಿ, ನೀವು ನರ್ಸ್, ನರ್ಸ್ ಅಂತಿದ್ರಿ.
ನಾನೀಗೇನು ಹೇಳ್ತಾ ಇದ್ದೇನೆ, ಇಟ್ ಶುಡ್ ಬಿ ನರ್ಸ್ ಅಂತ ಹೇಳ್ತಾ ಇದ್ದೀನಿ. ನರ್ಸ್ ಕಷ್ಟ ಅಂತ ಅಂದ್ಕೋಬೇಡಿ. ಓ ಇದೇನೋ ಡಿಫ್ರೆಂಟ್ ಆಗಿದೆಯಲ್ಲ ಅಂತ ನೀವು ಕುತೂಹಲ ಬೆಳೆಸ್ಕೊಳ್ಬೇಕೇ ಹೊರತು ಕಷ್ಟ ಅಂತ ದೂರ ಹೋಗಬಾರ್ದು. ಓಕೆ, ಸೊ ಈ 14 ಓವೆಲ್ಗಳನ್ನು ನೀವು ಅಭ್ಯಾಸ ಮಾಡ್ಕೊಳ್ತೀರಿ ಅಂತ ಅಂದ್ಕೊಳ್ತೇನೆ. ಈಗ ನಿಮ್ಮ ಬೋರ್ಡಿನ ಮೇಲೆ ಎಲ್ಲ ಶಬ್ದಗಳು ಸ್ಪಷ್ಟವಾಗಿ ಕಾಣುತ್ತೆ. ಹೀಗೆ ಅರ್ಧ ನಿಮಿಷಗಳ ಕಾಲ ಸ್ಕ್ರೀನ್ನಲ್ಲಿ ಈ ಶಬ್ದಗಳನ್ನು ನಿಮಗೆ ನೋಡಲಿಕ್ಕೆ ಅವಕಾಶ ಇರುತ್ತೆ. ನೀವು ನಿಮ್ಮ ವಿಡಿಯೋನ ಪಾಸ್ ಮಾಡಿ ಸ್ವಲ್ಪ ನಿಲ್ಲಿಸಿ ಈ ಸಿಂಬಲ್ಸನ್ನು ಸರಿಯಾಗಿ ನೋಡ್ಕೊಳ್ಳಿ, ಮತ್ತು ಅಭ್ಯಾಸ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋನ ಪ್ಲೇ ಮಾಡಿ ಆ ಶಬ್ದವನ್ನು ಕೇಳಿಸ್ಕೊಳ್ಳಿ. 1 ಸಾರಿ, 2 ಸಾರಿ, 10 ಸಾರಿ, 20 ಸಾರಿ ಕೇಳಿಸ್ಕೊಳ್ಳಿ. ನಿಮ್ಮ ಕಿವಿಯನ್ನು ಅದಕ್ಕೆ ಟ್ರೈನ್ ಅಪ್ ಮಾಡ್ಕೊಳ್ಳಿ. ರೈಟ್, ಸಿ ಯು ಲರ್ನ್ಡ್ 14 vowel sounds. Now we will move on to the remaining vowel sounds. That's another 8 sounds are left. So these sounds little different. The first 14 sounds you learned, okay, in a sense they are all individual sounds, and here you have a combination of sounds. ಇದಕ್ಕೆಲ್ಲ ಟೆಕ್ನಿಕಲ್ ಆಗಿ ಬೇರೆ ಪದಗಳನ್ನು ಫೋನೆಟಿಕ್ಸಲ್ಲಿ ಬಳಸ್ತೇವೆ. ಆದರೆ ಕಲಿಯುವ ಹಂತದಲ್ಲಿ ಟೆಕ್ನಿಕಲ್ ಟರ್ಮ್ಸ್ನ ಬಗ್ಗೆ ನಾವು ತುಂಬ ತಲೆ ಕೆಡಿಸ್ಕೊಳ್ಳೋದು ಬೇಡ. ಹೀಗೆ ಸಿಂಪಲ್ ಆಗಿ ಇಟ್ಕೊಳ್ಳಿ. ನೀವು ನೋಡಿದ ಮೊದಲ 14 ಶಬ್ದಗಳ ಸಂಕೇತಗಳು ಒಂದೊಂದೇ ಇತ್ತು. ಈಗ ನಾನು ಹೇಳುವ 8 ಸಂಕೇತಗಳಲ್ಲಿ 2 ಸಂಕೇತಗಳು ಸೇರಿ ಒಂದು ಸಂಕೇತ ಆಗಿರುತ್ತೆ. ಈಗ ಅಲ್ಲಿ ಒಂದು ಕಡೆ ಎ ಅಂತ ತಗೊಂಡ್ರಿ, ಇದನ್ನು ಇನ್ನೊಂದು ಕಡೆ ಇ ಅಂತ ತಗೊಂಡ್ರಿ. ಓಕೆ, ಸೊ ಈಗ ಈ 2 ಶಬ್ದಗಳನ್ನು ಸೇರಿಸಿ ಒಂದು ಶಬ್ದವಾಗಿ ಸೂಚಿಸಲಾಗ್ತದೆ. ಇಷ್ಟನ್ನು ನೀವು ನೆನಪಿಟ್ಕೊಳ್ಳಿ. ಇದಕ್ಕೆ ಟೆಕ್ನಿಕಲ್ ಟರ್ಮ್ ಬೇರೆ ಇದೆ, ನಮಗೆ ಆರಂಭದಲ್ಲಿ ಅದರ ಅವಶ್ಯಕತೆ ಇಲ್ಲ, ಬೇಡ. ಓಕೆ, ಈ ಶಬ್ದ ಸರಳವಾಗಿ ಏಯ್, ನಾವೆಲ್ಲ ರೇಗ್ತೀವಿ, ಏಯ್. ಇಟ್ ಈಸ್ ಸೇಯ್, ಸ ಏಯ್, ಸೇಯ್. ಸೇ ಅಲ್ಲ, ಸೇ ಕಟ್ಟೋದಲ್ಲ ಇದು. ಯು ಡೋಂಟ್ ಸೇ, ಯು ಸೇಯ್. ಸ ಏಯ್, 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 ಸೇಯ್. ಈ ಶಬ್ದ ಸ್ವಲ್ಪ ಅಭ್ಯಾಸನ ಕೇಳುತ್ತೆ. ಇಲ್ಲಿ ಬರುವ 8 ಶಬ್ದಗಳು ಮೊದಲ 14 ಶಬ್ದಗಳಿಗಿಂತ ಸ್ವಲ್ಪ ಹೆಚ್ಚಿನ ಶ್ರಮವನ್ನು ಕೇಳುತ್ತೆ. ಮತ್ತು ಕಷ್ಟ ಅನ್ನೋ ಪ್ರಶ್ನೆ ಇಲ್ಲಿ ಇಲ್ಲ. ಇಲ್ಲಿ ಪ್ರಶ್ನೆ ಇರೋದು ನಮ್ಮ ಮುಖದ ಸ್ನಾಯುಗಳನ್ನು, ತುಟಿಯ ಚಲನೆಯನ್ನು ಇದಕ್ಕೆ ಒಗ್ಗಿಸುವುದು. ಸೊ ಇಟ್ ಈಸ್ ನಾಟ್ ಎ ಕ್ವಶನ್ ಆಫ್ ಡಿಫಿಕಲ್ಟಿ, ಇಟ್ ಈಸ್ ಓನ್ಲಿ ಎ ಕ್ವಶನ್ ಆಫ್ ಪ್ರಾಕ್ಟೀಸಿಂಗ್ ದ ಡಿಫರೆನ್ಸ್. ಆ ಡಿಫರೆನ್ಸನ್ನು ಪ್ರಾಕ್ಟೀಸ್ ಮಾಡೋದಷ್ಟೆ. ಸೊ ಅದನ್ನು ತುಂಬ ತಲೆಬಿಸಿ ಮಾಡ್ಕೊಳ್ಬಾರ್ದು. ಟೇಕ್ ಇಟ್ ಈಸಿ, ರೈಟ್? ದಿಸ್ go, ow, ow. We usually say go. No, it is go. ಈ ಶಬ್ದ ಮತ್ತು ಈ ಶಬ್ದ ಸ್ವಲ್ಪ ಹತ್ತಿರ ಇದ್ದಾವೆ. NOW. It is now. Ow. ಔಷಧಿ, ow. ಇದನ್ನು ಔಷಧಿಯನ್ನು ಒಂಚೂರು ಬಾಲ ಕಟ್ ಮಾಡಿ, ow ಅಷ್ಟಕ್ಕೆ ನಿಲ್ಲಿಸಿ. ಔ ಚೂರು ತುಂಡಾಕಿ. ಗೌ, ಔ ಕಂಪ್ಲೀಟ್ ಮಾಡಿ. ಔ, ನಾವ್, ಔ. ಇದು ಗೌ, ಔ ಅಷ್ಟೇ. ಸ್ವಲ್ಪ ಸ್ಟಾಪ್ ಮಾಡ್ಕೊಳ್ಳಿ, ರೈಟ್? ಇಟ್ ಈಸ್ ಗೌ, ಔ, ನಾವ್, ಔ ಕಂಪ್ಲೀಟ್ ಆಗತ್ತೆ. ಈ ಶಬ್ದ ಇದೆಯಲ್ಲ, ಇದು ಇಟ್ ಈಸ್ ಬಾಯ್
ಆಯ್ ಆಯ್. ಅಲ್ಲಿ ಹಿಂದಿನ ಇದರಲ್ಲಿ ಗಾಟ್ ಮತ್ತು ಸಾ ಆ ತೊಗೊಂಡಿದ್ವಲ್ಲ, ಆ ಅನ್ನೋದನ್ನು ಒಸಿ ತುಂಡಾಕಿ. ಆಯ್ ಬಾಯ್. It is not buy, that is buy. No, we are not talking about buy. Here we are talking about boy. Oi. Oh boy. Oi. Oi. Boy. Okay. These three need little more concentration and practice. This is E-A. 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 Near. Na-E-A. It is not near. Na-E-A. E-A. ಸ್ವಲ್ಪ ಶ್ರಮ ಕೇಳುತ್ತೆ. ನ-ಇ-ಆ. ಇ-ಆ. ಇ-ಆ. ಸ್ವಲ್ಪ ಎಚ್ಚರ ತಪ್ಪಿದ್ರೆ ಇ-ಯಾ ಆಗಿಬಿಡುತ್ತೆ. ಸೊ ಇ-ಅ. ಇ-ಯ. ನಿಯ. ರ ಬ್ರ್ಯಾಕೆಟಲ್ಲಿದೆ. ನಿಯರ್. ಬೇಕಿಲ್ಲ. ಇದು ಅಷ್ಟೇ ಸ್ವಲ್ಪ ಎ-ಯ. ಎ-ಅ. ಎ-ಯ. ಸ್ವಲ್ಪ ಎಚ್ಚರದ ಎ-ಯ ಆಗತ್ತೆ. ನಾಲಿಗೆಯನ್ನು ಸಡ್ಲ ಬಿಡಬಾರ್ದು, ಯಕಾರ ಬಂದುಬಿಡುತ್ತೆ. ಇಟ್ ಈಸ್ ಹೇ. ಹ ಎ ರ. ಹೇ. ಹ ಎ ಹೇ. ರ ಬ್ರ್ಯಾಕೆಟಲ್ಲಿದೆ. ಓಕೆ. ಈ ರ ಶಬ್ದನ ಬ್ರ್ಯಾಕೆಟಲ್ಲಿ ಇದೆ ಅಂತ ಹೇಳಿದ್ರೆ, ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಅಮೇರಿಕನ್ ಇಂಗ್ಲೀಷ್ ಆ್ಯಂಡ್ ಬ್ರಿಟಿಷ್ ಇಂಗ್ಲೀಷ್ ಡಿಫ್ರೆನ್ಸ್ ಹೇಳಿದ್ದೆ. ಇಟ್ ಈಸ್ ಟೀಚರ್, ಟೀಚರ್. ರ ಕೆಲವು ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಸಾಮಾನ್ಯವಾಗಿ ಟೀಚರ್, ಡಾಕ್ಟರ್ ಹೀಗೆ ಬರುತ್ತೆ. ಅಮೇರಿಕನ್ ಇಂಗ್ಲೀಷ್ನಲ್ಲಿ ಟೀಚರ್, ಡಾಕ್ಟರ್ ರ ಪ್ರೊನೌನ್ಸ್ ಆಗತ್ತೆ. ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ರ ಪ್ರೊನೌನ್ಸ್ ಆಗಲ್ಲ. ಬ್ರ್ಯಾಕೆಟಲ್ಲಿ ಇದೆ ಅಂದರೆ ಅದು ಹೇಳದೇ ಇರುವ ಭಾಗ. ಹೇಳಿದ್ರೂ ತಪ್ಪಿಲ್ಲ, ಆದರೆ ಹೇಳದೇ ಇರುವ ಭಾಗ. ಮತ್ತು ಈ ಥರದ ವಿಶೇಷತೆಗಳಿಗೆ ಫೊನೆಟಿಕ್ಸ್ನಲ್ಲಿ ಬೇರೆ ಬೇರೆ ಥರದ ಟೆಕ್ನಿಕಲ್ ನೇಮ್ಸ್ ಇದೆ. ಅದರ ಬಗ್ಗೆ ಈ ಹಂತದಲ್ಲಿ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ಇಟ್ ಈಸ್ ಎ ಅ. ಎ ಅ. ಉ ಅ. ಉ ಅ. ಉ ಅ. ಉ ಅ. ಪ್ಯಾ. ನೋಡಿ, ಇದು ಪ ಯಾ ಜೆ ಅಕ್ಷರ ಅಂತ ಅಂದ್ಕೊಳ್ಬೇಡಿ. ಉ ಅ. ಪ್ಯಾ. ಪ್ಯ ಪ್ಯ. ಪ ಯ ಉ ಅ. ಪ್ಯಾ. ರ ಎಗೈನ್ ಆ ವ್ಯತ್ಯಾಸವನ್ನು ನೀವು ನೆನಪಿಟ್ಕೊಳ್ಬೇಕು. ಸೊ ಈ 8 ಶಬ್ದಗಳನ್ನು ಕಲಿಯುವ ಹಂತದಲ್ಲಿ ಹೆಚ್ಚಿನ ಪರಿಶ್ರಮ ಬೇಕಾಗತ್ತೆ. ಈ ಪರಿಶ್ರಮವನ್ನು ನಾವು ಹಾಕದೇ ಹೋದರೆ ಈ ಶಬ್ದಗಳನ್ನು ಕಲಿಯೋದು ಡಿಫಿಕಲ್ಟ್ ಆಗಿಬಿಡುತ್ತೆ. ಆದರೆ ದೇ ಆರ್ ನಾಟ್ ಡಿಫಿಕಲ್ಟ್, ದೇ ಆರ್ ಡಿಫರೆಂಟ್. Dear students, I believe the last half an hour or 35 minutes you have spent with me was not a boring one for you. Sometimes it feels these sounds are a challenge to pick up. I just want to end this video, this section, by saying the first sentence I wanted you to remember: English is different, it is not difficult. So these are the vowels, make it ovals, don't worry about vowel. Okay, this is, I want to repeat again, ಕಲಿಯುವ ಹಂತದಲ್ಲಿ ನಾವು ತಪ್ಪುಗಳನ್ನು ಮಾಡಿದ್ರೆ ಅದು ಸಮಸ್ಯೆ ಅಲ್ಲ. It is not a mistake. Don't worry about that. ಸೊ ಈ ವವೆಲ್ಗಳನ್ನು ನೀವು ಮತ್ತೆ ಮತ್ತೆ ಕೇಳ್ಕೊಳ್ಳಿ. ಈ ವಿಡಿಯೋ ಕ್ಲಾಸಿನ ಒಂದು ಅನುಕೂಲ ಏನಪ್ಪ ಅಂತ ಹೇಳಿದ್ರೆ, ನೀವು ಎಷ್ಟು ಸಾರಿ ಬೇಕಾದರೂ ರೀಪ್ಲೇ ಮಾಡ್ಬೋದು. ಬೇಕಾದ ಜಾಗದಲ್ಲಿ
ಪಾಸ್ ಮಾಡ್ಬೋದು. ಪಾಸ್ ಮಾಡಿ ರಿಪ್ಲೈ ಮಾಡಿ ಕೇಳಿಸ್ಕೊಳ್ಳಿ. ಕೆಲವು ನನ್ನ ಉಚ್ಚಾರಣೆಗಳು ನಿಮಗೆ ವಿಚಿತ್ರ ಅಂತ ಅನ್ನಿಸ್ತವೆ. ಅದು ವಿಚಿತ್ರ ಅಲ್ಲ, ನಾವು ಅದಕ್ಕೆ ಒಗ್ಗಿಲ್ಲ. ಅವರ್ ಇಯರ್ಸ್ ಆರ್ ನಾಟ್ ಟ್ರೈನ್ಡ್ ಫಾರ್ ದ್ಯಾಟ್. ಸೊ I end this video with the belief that you listen to this video, you watch this video again and again and learn the sounds discussed here. I have taught you 22 vowel sounds, and I have also pointed out 2 vowel sounds that are not given in your workbook. Okay. And apart from this, you keep a good dictionary with you and use the phonetic symbols to learn the pronunciation. With this hope and trust that you practice this sounds by focusing with concentration, I end this video. We will meet again in the next part. In that part, I will teach you the consonants, how those consonants are expressed, I mean the phonetic symbols, the phonemes of those consonants, and how they are pronounced. So, till then, I hope all of you stay safe and healthy at home. We will meet again. Thank you very much.